ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿತ್ತು. ಇದೀಗ ಮಳೆ ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಕಂಡಿರುವಂಥದ್ದು. ಆದರೆ ಈಗ ಮತ್ತೆ ವಾಪಸ್ಸು ಭಾರಿ ಪ್ರಮಾಣದಲ್ಲಿ ಮಳೆ ಬೀಳುವ ಸಾಧ್ಯತೆ ಕೂಡ ಇದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತ ಆಗುವಂತಹ ಸಂದರ್ಭಗಳು ಕೂಡ ಇರುವಂಥದ್ದು. ಸೊ ಜಿಲ್ಲೆಯಲ್ಲಿ ಪ್ರತಿಯೊಂದು ಅಂದರೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಒಂದು ಭೂಕುಸಿತ ಆಗುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದು. ಅದಲ್ಲದೆ ಆಯಾ ಪ್ರದೇಶಗಳನ್ನು ಈಗಾಗಲೇ GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಗುರುತು ಮಾಡಿರುವಂಥದ್ದು. ನಾವೀಗ ಕಾರವಾರದ ಬಂದರ್ನಲ್ಲಿದ್ದೇವೆ. ಇಲ್ಲಿ ಕೂಡ ಒಂದು ಭೂಕುಸಿತ ಆಗುವಂತಹ ಸನ್ನಿವೇಶ ಇರುವಂಥದ್ದು. ಯಾಕಂದರೆ ಈ ಗುಡ್ಡ ಇದು ಬೈದ್ಕೊಲ್ ಬಂದರ್ ಪ್ರದೇಶ, ಸಾವಿರಾರು ಬೋಟ್ಗಳು ನಿಲ್ಲುವಂಥದ್ದು ಪ್ರದೇಶ ಆಗಿರುವಂಥದ್ದು. ಡೈಲಿ ಮೀನುಗಾರರು ತಮ್ಮ ಮೀನು ಬೇಟೆಗೋಸ್ಕರ ಸಮುದ್ರಕ್ಕೆ ಇಳಿದು ಆನಂತರ ಬಂದು ಇಲ್ಲಿ ಈ ಬಂದರ್ನಲ್ಲಿ ಒಂದು ಬೋಟ್ಗಳನ್ನು ನಿಲ್ಲಿಸ್ತಾರೆ. ಅವರ ಪಕ್ಕ ಅಲ್ಲಿ ನೋಡ್ಕೋಬೋದು, ಇಲ್ಲಿ ಸುಮಾರು ಒಂದು 350ರಿಂದ 400 ಮನೆ ಕೂಡ ಇದೆ ಮೀನುಗಾರರದ್ದು. ಸೊ ಆ ಪ್ರದೇಶದಲ್ಲಿ ಮೇಲ್ಭಾಗ, ಆ ಗುಡ್ಡದ ಮೇಲ್ಭಾಗ ಏನಿದೆ, ಅವರು ನೇವಿಯಿಂದ ರೋಡನ್ನು ಮಾಡಲಾಗಿರುವಂಥದ್ದು. ಇದರಿಂದಾಗಿ ಈಗ ಈ ಭಾಗದಲ್ಲಿ ಕೂಡ ಇನ್ನು ಗುಡ್ಡ ಕುಸಿತ ಭೀತಿ ಎದುರು ಆಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ ಮಳೆ ಸುರಿದ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಸಹಿತ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿತ್ತು. ಇದರಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿದ್ದ ಸನ್ನಿವೇಶಗಳು ಕೂಡ ಎದುರಾಗಿತ್ತು. ಈಗ ಮತ್ತು ಈ ಬಾರಿ ಮುಂಗಾರು ಪೂರ್ವ ಮಳೆಯಿಂದಾಗಿ ಕೂಡ ಅಲ್ಲಲ್ಲಿ ಕೊಂಚ ಗುಡ್ಡ ಕುಸಿತ ಆಗಿತ್ತು. ಈಗ ಮತ್ತೆ ವಾಪಸ್ ಭಾರಿ ಪ್ರಮಾಣದಲ್ಲಿ ಮಳೆಯಾದರೆ ಇಂಥ ಸಂದರ್ಭಗಳು ಮತ್ತೆ ಎದುರಾಗಲಿಕ್ಕೆ ಎಲ್ಲ ಸಾಧ್ಯ ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಮೊನ್ನೆ ಅಷ್ಟೇ ಸ್ವಲ್ಪ ಮಳೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿತ್ತು. ಈಗ ಮೇಲ್ಭಾಗದಲ್ಲಿ ಏನಿದೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯ ಕೂಡ ಇದೆ. ಯಾಕಂದರೆ ಮೇಲ್ಭಾಗದಲ್ಲಿ ಅಂದರೆ ಬೈದ್ಕೊಲ್ಲ ಲೇಡೀಸ್ ಬೀಚಿಂದ ಈ ನೇವಿಯ ಯಾರ್ಡ್ ಒಳಗೆ ನೇವಿ ಪ್ರದೇಶ ಇದೆ, ಅಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿತ ಪ್ರದೇಶ. ಆದರೆ ಅಲ್ಲಿಂದ ರೋಡ್ ಹೋಗಿರುವಂಥದ್ದು, ಕಿಲೋಮೀಟರ್ ಗಟ್ಟಲೆ ಈ ರೋಡನ್ನು ಮಾಡಲಾಗಿದೆ. ಗುಡ್ಡವನ್ನು ಕೊರೆದು ಈ ರೋಡನ್ನು ಮಾಡಲಾಗಿರುವಂಥದ್ದು. ಈಗಲೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಮೇಲಿಂದ ರೋಡನ್ನು ಮಾಡಿ ಸೈಡಲ್ಲಿ ಇಲ್ಲಿ ಕಾಂಪೌಂಡ್ ಕೂಡ ಹಾಕಲಾಗಿದೆ. ಆದ್ರೂ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಆಳವಾಗಿ ಕೊರೆಯಲಾಗಿದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲು ಕೂಡ ನಾವು ನೋಡ್ಕೋಬೋದು. ಸೊ ಅಲ್ಲಿ ರೋಡನ್ನು ಮಾಡಲಾಗಿರುವಂಥದ್ದು. ಆದರೆ ಈಗ ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದರೆ ಮೇಲಿಂದ ಗುಡ್ಡ ಕುಸಿದು ಬಿದ್ದು ಇಲ್ಲಿ ಕೆಳಗೆ ಮನೆ ಇದೆ ಮೀನುಗಾರರದ್ದು, ಅವರ ಮನೆ ಮೇಲೆ ಬೀಳುವ ಸಾಧ್ಯ ಕೂಡ ಇಲ್ಲಿ ಇರುವಂಥದ್ದು. ಸೊ ಇದರಿಂದಾಗಿ ಮೀನುಗಾರರು ಕೂಡ ಸಾಕಷ್ಟು ಭೀತಿಯಲ್ಲಿದ್ದಾರೆ. ಕಳೆದ ಬಾರಿ ಕೂಡ ಒಂದು ಸನ್ನಿವೇಶ ನಡೆದಿತ್ತು, ಆದರೆ ಈ ಬಾರಿ ಕೂಡ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಸನ್ನಿವೇಶ ಇಲ್ಲಿ ಇರುವಂಥದ್ದು. ಸೊ ಇದರಿಂದಾಗಿ ಮೀನುಗಾರರು ಸಾಕಷ್ಟು ಹೆದರಿಕೆಯಲ್ಲಿದ್ದಾರೆ. ಅವರು ತಮಗೆ ಜನಪ್ರತಿನಿಧಿಗಳಿಂದ ಯಾವುದೇ ರೀತಿ ಭರವಸೆ ಬೇಡ, ಖುದ್ದಾಗಿ ಜಿಲ್ಲಾಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವರು ಭರವಸೆ ಕೊಡಬೇಕು, ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಅವರ ರಿಪೋರ್ಟನ್ನು ಮಾತ್ರ ನಾವು ನಂಬ್ತೇವೆ ಹೊರತು ಯಾವ ಜನಪ್ರತಿನಿಧಿಗಳ ಭರವಸೆ ಆಶ್ವಾಸನೆಯನ್ನು ನಂಬುವುದಿಲ್ಲ ಹೇಳ್ಕೊಂಡು ಈಗಾಗಲೇ ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಈ ಬೈದ್ಕೊಳ ಪ್ರದೇಶ ಮಾತ್ರ ಅಲ್ಲದೆ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅಂದರೆ ಕಳೆದ ವರ್ಷವೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸುಮಾರು ಒಂದು 439 ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿತ್ತು. ಸೊ ಆ ಬಳಿಕ ಸುಮಾರು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಂದರೆ ನ್ಯಾಷನಲ್ ಹೈವೇ ಏನಿದೆ ಆ ಪ್ರದೇಶದಲ್ಲಿ ಸುಮಾರು 19 ಕಡೆಗಳಲ್ಲಿ ಗುಡ್ಡ ಕುಸಿತ ಆಗುವಂತಹ ರಿಪೋರ್ಟನ್ನು ಕೂಡ ಕೊಟ್ಟಿತ್ತು. ಆದರೆ ಈಗ ಮೊನ್ನೆ ಅಷ್ಟೇ ಮತ್ತೆ ವಾಪಸ್ ಅಂದರೆ ಮುಂಗಾರು ಪೂರ್ವ ಮಳೆ ಆಗಿತ್ತು. ಆ ಬಳಿಕ ಮತ್ತೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸೊ ಆ ವರದಿ ಪ್ರಕಾರ ಜಿಲ್ಲೆಯ 4 ಪ್ರದೇಶಗಳಲ್ಲಿ ಅಂದರೆ ಈಗ ಕುಮಟಾ ತಾಲೂಕಿನ ಬರ್ಗಿಯ ಕುರಿಗದ್ದೆ, ಕುಮಟಾ ತಾಲೂಕಿನ ಗೋಕರ್ಣ ಭಾಗದ ತೊರಕೆ ಗ್ರಾಮ, ಹೊನ್ನವರದ ಆಲಂಕಿ ಗ್ರಾಮ ಹಾಗೂ ಯಲ್ಲಾಪುರದ ಕೊಡ್ಲಗದ್ದೆ ಅಲ್ಲಿ ಸಾಕಷ್ಟು ಮಣ್ಣು ಸಡಿಲ ಆಗಿದ್ದು ಯಾವ ಕ್ಷಣದಲ್ಲಿ ಕೂಡ ಬೇಕಾದರೂ ಗುಡ್ಡ ಕುಸಿತ ಆಗುವ ಸಾಧ್ಯ ಕೂಡ ಇರುವ ಬಗ್ಗೆ ಒಂದು ಈಗಲೇ ವರದಿ ಕೂಡ ಕೊಟ್ಟಿರುವಂಥದ್ದು. ಸೊ ಒಂದು ವೇಳೆ ಗುಡ್ಡ ಕುಸಿತ ಆದರೆ ಅಲ್ಲಿನ ಸಪೋಸ್ ಅಲ್ಲಿ ಯಾರು ನಿವಾಸಿಗಳಿದ್ದರೆ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವ ಬಗ್ಗೆ ಕೂಡ ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿದೆ. ಸೊ ಈಗ ಆ ಪ್ರದೇಶಗಳು ಮಾತ್ರ ಅಲ್ಲದೆ ಈಗ ಈ ಬೈದ್ಕೊಳ ಬಂದರ ಪ್ರದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಇಲ್ಲಿನ ಮೀನುಗಾರರು ಸಾಕಷ್ಟು ಒಂದು ಭೀತಿಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕಾಗಿದೆ. ಮೇಲೆ ಕನ್ಸ್ಟ್ರಕ್ಷನ್ ಆಗುವಂತಹ ರೋಡ್ ಏನಿದೆ ಅದರಿಂದಾಗಿ ಗುಡ್ಡ ಕುಸಿತ ಆಗುವುದಿಲ್ಲ ಎಂಬುದೊಂದು ಭರವಸೆಯನ್ನು ಕೊಟ್ಟು ಅದು ರಿಪೋರ್ಟ್ ಕೂಡ ಕೊಡಬೇಕಾಗಿದೆ. ಯಾಕಂದರೆ ಪ್ರತಿ ವರ್ಷ ಕೂಡ ಇಲ್ಲಿಂದ ಕೊಂಚ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಸೊ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯ ಕೂಡ ಇದೆ. ಇದರಿಂದಾಗಿ ಮೀನುಗಾರರ ಜೀವಕ್ಕೆ ಕೂಡ ಹಾನಿಯಾಗುವ ತೊಂದರೆ ಕೂಡ ಸಾಧ್ಯ ಕೂಡ ಇರುವಂಥದ್ದು. ಸೊ ಆದಷ್ಟು ಬೇಗ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭರತರಾಜ್ ಕನ್ನಡಕ, ಏಷ್ಯಾನೆಟ್ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.